ಅಥಣಿ ತಾಲೂಕಿನ ಸವದಿ ಗ್ರಾಮದಲ್ಲಿ ಇಂದು ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಕೇವಲ 1 ಎಕರೆ ಜಮೀನು ನಂಬಿಕೊಂಡು ಜೀವನ ಸಾಗಿಸುವ ಬಡ ರೈತನ ಕುಟುಂಬದ ಮಗ ಬಸವರಾಜ್ ಕೆಂಪವಾಡ ಯುಪಿಎಸ್ಸಿ ನಡೆಸಿದ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ರ್ಯಾಂಕ್ ತಂದುಕೊಟ್ಟ ಸುದ್ದಿ ಊರಿನ ಪ್ರತಿಯೊಬ್ಬರ ಮನದಲ್ಲಿ ಹೆಮ್ಮೆ ತುಂಬಿತ್ತು. ನನ್ನ ಮಗ ಚಿಕ್ಕವನಿನಿಂದಲೇ ಓದಿನ ಮೇಲೆ ಜಿದ್ದು ಇಟ್ಟುಕೊಂಡಿದ್ದ. ನಾವು ಕೊಟ್ಟಿದ್ದ ಕಷ್ಟದ ಬದುಕು ಮಾತ್ರ, ಆದ್ರೆ ಅವನು ಅದನ್ನೇ ಶಕ್ತಿಯಾಗಿ ಮಾಡಿಕೊಂಡ ಅಂತ ತಂದೆ ಹೆಮ್ಮೆಯಿಂದ ಹೇಳಿದ್ರೆ, ತಾಯಿ ಕಣ್ಣೀರಿಟ್ಟುಕೊಂಡು ಎಷ್ಟೇ ಕಷ್ಟ ಬಂದ್ರು ಓದೋದು ಬಿಡಲಿಲ್ಲ ಎಂದು ಭಾವುಕರಾದ್ರು. ಬಡತನ ಪರಿಸ್ಥಿತಿ ಮತ್ 1 ಎಕರೆದಾಗಿದ್ದನ್ನೆಲ್ಲ ಮಾಡ್ಬೇಕಾದ್ರ ಸಾಲಿ ಕಲಿಸ್ಬೇಕು, ಜಂಬಾರ್ ಜಕ್ಕೊಂಡ್ ಹೋಗ್ಬೇಕು. ಅಜ್ಜಿದಾಡ್ರಿ ಇಲ್ಲಿ ಕುಗ್ಯಾಗಳು ಸಾಲಿ ಕಲ್ತ್ರೆ ಊರಾಗ ಫಸ್ಟ್ ಸಂಗನ್ ಬಸವೇಶ್ವರ ಕಾಲ್ಮೆಟ್ರಿ, ಆಮೇಲೆ ಇದಕ್ ಅಳಗುಡಿ ಹೋಗ್ಯಾನ್ರಿ. ಫಸ್ಟ್ನೇ ಹಿಡ್ಕೊಂಡು ಹೆಂಗದಾನ್ರಿ. ಬಸವರಾಜ್ ಮನೆ ಮುಂದೆ ಬೆಳಗಿನಿಂದಲೇ ಜನರ ಓಡಾಟ ಜೋರಾಗಿತ್ತು. ಗ್ರಾಮಸ್ಥರು ಸಿಹಿ ಹಂಚಿ ಸಂಭ್ರಮಿಸಿದ್ರೆ, ಯುವಕರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ರು. ಸವದಿ ಗ್ರಾಮದ ಹೆಸರು ಈಗ ದೇಶದ ಮಟ್ಟದಲ್ಲಿ ಕೇಳಿಸುತ್ತಿದೆ. ರೈತನ ಮಗನು ದೇಶಕ್ಕೆ ಟಾಪರ್ ಆಗಬಹುದು ಅನ್ನೋದನ್ನ ಬಸವರಾಜ್ ತೋರಿಸಿದ್ದಾನೆ ಅಂತ ಗ್ರಾಮದ ಹಿರಿಯರು ಸಂತಸ ವ್ಯಕ್ತಪಡಿಸಿದ್ರು. ಮನೆಯ ಆರ್ಥಿಕ ಪರಿಸ್ಥಿತಿ ಕಷ್ಟದಲ್ಲಿದ್ರು ನಾನು ದೊಡ್ಡ ಸಾಧನೆ ಮಾಡಿದ್ದೇನೆ ಅನ್ನೋ ಆತ್ಮವಿಶ್ವಾಸದಿಂದ ಬಸವರಾಜ್ ಓದಿನಲ್ಲಿ ತೊಡಗಿಸಿಕೊಂಡಿದ್ದನೆಂದು ಕುಟುಂಬಸ್ಥರು ನೆನಪಿಸಿಕೊಂಡರು. ನಮ್ಮ ಮಗನಿಗೆ ಹೆಮ್ಮೆ ಆಗೈತ್ರಿ. ನಮ್ಗ ನಾವ್ ಬಡತನ ಪರಿಸ್ಥಿತಿಯಾಗ ಸಾಲಿ ಎಲ್ಲಾ ಕಲಿಸಿದ್ವಿ. 4 ಮಂದಿ ಮಕ್ಕಳ್ರಿ ನಮ್ಗ, ಎಲ್ಲಾರನು ಕಲಿಸಿದ್ವಿ. ಮತ್ ಇವ್ ಒಬ್ಬ ಲಾಸ್ಟ್ ಸಣ್ಣವ್ರಿ. ಇವನ್ ಬಗ್ಗೆ ಬಾಳ ನಮ್ಗೆ ಹೆಮ್ಮೆ ಆತ್ರಿ. ಇವೆಲ್ಲಾ ದುಡ್ದು ಬಾಳ ಕಟ್ಟೆ 1 ಎಕರೆ ಜಮೀನ್ ಮೇಲೆ 4 ಮಂದಿ ಸಾಲಿ ಕಲ್ಸೋದ್ರಿ. ನಮ್ ಬಚಾವ ಹೊಟ್ಟೆ ತುಂಬ್ಕೋದ್ರಿ. ಎಲ್ಲಾ ನಮ್ಗ ಬಾಳ ತೊಂದ್ರೆ ಆಗೈತ್ರಿ. ಆದ್ರೂ ಲಾಸ್ಟಕ್ ಬಂದ ನಮ್ಗ ದೇವ್ರ ಚಲೋ ಮಾಡಿದ್ರಿ ಆತ್ರಿ. ನಮ್ಗಳಿಗೆ ಮಗನಿಂದ ಊರಿಗೆ ಹೆಮ್ಮೆ ಆತು. ಇಮೇಲ್ ನಮ್ಗೇನ್ ಮಾಡಿಲ್ರಿ, ಹುಡುಕ್ ಮಾಡಿರತ್ರಿ. ಆ ಹುಡುಕ್ ಬೆಂಗಳೂರಿಗೆ ಇದಾನ್ರಿ. ಮತ್ತ ಫಂಕ್ಷನ್ ಇಡ್ಬೇಕಂತೇಳಿ ಸಾವ್ಕಾರ ಕೇಳಿದ್ರತ್ರಿ. ಆದ್ರ ಅವ್ 24ನೇ ತಾರೀಕು ತಕ್ಕ ಬರೋದಿಲ್ಲ. ಮತ್ತ ಇದು ಮಾಡಿ 4 ಫಂಕ್ಷನ್ ಇಟ್ಟಿದ್ರತ್ರಿ. ಅವ್ರ 24ಕ್ಕ ಅಂದ ಒಂದ್ ಪೇಪರ್ ಐತ್ರಿ. ಆ ಪೇಪರ್ ಇದ್ದನ ಅವ್ರ ಫಂಕ್ಷನ್ ಇಲ್ಲಿ ಇಡು ಮಾಡಿದ್ರಿ. ಅಂದ್ ಬರೋದು ಆಗುದಿಲ್ಲ, ಕ್ಯಾನ್ಸಲ್ ಮಾಡಿರ. 4 ಮಂದಿ ಇಬ್ರು ಗಂಡ ಮಕ್ಳ್ರಿ. ಫಸ್ಟ್ ಹೆಣ್ಮಗಳ್ರಿ, ಆಕಿ ಸಾಫ್ಟ್ವೇರ್ ಇಂಜಿನಿಯರ್ ಅದಾರಿ. ಗಂಡ ಐತಿ ಬೆಂಗಳೂರಿಗೆ ಅದಾರ, ಅಲ್ಲಿ ಜಾಬ್ ಮಾಡ್ತಾರಿ. 2ನೇದವ ಮಗ ಪೊಲೀಸ್ ರೀ, ಮೈಸೂರಿಗೆ ಐತ್ರಿ. ಒಂದ 3ನೇದಕ್ಕೆ ಹೆಣ್ಮಗಳ್ರಿ, ಆಕಿದು ರಾಜೇಶ್ವರಿ. ಆಕಿಯು ಡಿಗ್ರಿ ಮುಗ್ದತ್ರಿ. ಎಲ್ಲ ಬೇಸಿ ಮಾಡ್ಯಾರಕ್ಕೆ. ಗ್ರಾಮೀಣ ಶಾಲೆಯಲ್ಲಿ ಓದಿ ಯಾವುದೇ ದೊಡ್ಡ ಸೌಲಭ್ಯಗಳಿಲ್ಲದೆ ಸತತ ಪರಿಶ್ರಮದಿಂದ ದೇಶಕ್ಕೆ ಮೊದಲ ರ್ಯಾಂಕ್ ತಂದುಕೊಟ್ಟ ಬಸವರಾಜ್ ಈಗ ಉತ್ತರ ಕರ್ನಾಟಕದ ಯುವಕರಿಗೆ ಹೊಸ ಸ್ಫೂರ್ತಿಯಾಗಿದ್ದಾರೆ. 1 ಎಕರೆ ಜಮೀನಿನ ರೈತನ ಮಗ ದೇಶದ ಟಾಪರ್ ಆಗಿದ್ದಾನಂದ್ರೆ ಗ್ರಾಮೀಣ ಮಕ್ಕಳಿಗೆ ಏನೂ ಅಸಾಧ್ಯ ಅಲ್ಲ ಅನ್ನೋ ಮಾತು ಇಂದು ಸವದಿ ಗ್ರಾಮದ ಪ್ರತಿಯೊಂದು ಬೀದಿಯಲ್ಲೂ ಕೇಳಿ ಬರುತ್ತಿದೆ. ಉದಯ್ ಹೊಸಮನಿ, ಕೆಎಂಎಂ ಕನ್ನಡ ನ್ಯೂಸ್, ಅಥಣಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास। अमरकॉन में खुशियाँ हैं पास। अमरकॉन, अमरकॉन। अमरकॉन कलेक्शन, खड़े बाजार, बेलगाम।